ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಚಾಂದಿನಿ ಅಂತೇಳಿ ಒಬ್ಬರು ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಹೆಸರು ಚಾಂದಿನಿ, ವಯ 29 ವರ್ಷ, ಊರು ಬೆಳಗಾವಿ ಹತ್ರ ಬರ್ತದೆ ಅಂತ ಹೇಳ್ಕೊಂಡಿದ್ದಾರೆ. ಇವಳ ಕೆಲಸ ಮನೆಯ ಒಂದು ಕೆಲಸ ಮಾಡ್ತಾ ಇರುತ್ತಾಳೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಒಂದು ಸಮಸ್ಯೆ ಏನಪ್ಪಾ ಅಂದರೆ, ಯಜಮಾನ ಇಷ್ಟ ಇಲ್ಲದೆ ಇದ್ದರೂ ಜೀವನ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನೋಡೋಕೆ ಹೋದರೆ ಹೋಟೆಲ್ ಮಾಡಿ ಕೇಯುವ ಒಂದು ಗಂಡಿನ ಜೋಡಿ ಚಕ್ಕಂದ ಆಡುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಕಾರ್ವಾಲೆ.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2024ರ ಒಂದು ಮಾಡೆಲ್ ಕಾರ್ ಪೋರ್ಷೆ ಮ್ಯಾಕನ್ ಎಸ್ ಅಂತೇಳಿ, ಅದು ಸ್ಪೋರ್ಟ್ಸ್ ಕಾರ್ ಕೂಡ ಆಗಿರುತ್ತೆ. ಆ ಒಂದು ಕಾರ್ ಸೆಲ್ಲರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಸ್ನೇಹಿತರೆ, ನೋಡಿ, ಬಿಫೋರ್ ಒಂದು ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇವರ ಜೀವನದಲ್ಲಿ ಇಷ್ಟೆಲ್ಲ ಒಂದು ಕಷ್ಟ ಕೂಡ ಎದುರಿಸುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಮದುವೆ ಆದಾಗಿಂದನೂ ಹೀಗೆಲ್ಲ ಒಂದು ಕಷ್ಟ ಕೂಡ ಎದುರಿಸುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಯಜಮಾನ ಅಪಾಯಿಂಟ್ ಟೀಚರ್ ಕೂಡ ಆಗಿರ್ತಾರೆ. ಒಳ್ಳೆ ಸಂಬಳ ಕೂಡ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಸಿಕ್ಕಾಪಟ್ಟೆ ಒಂದು ಕುಡಿಯೋ ಒಂದು ಚಟ ಕೂಡ ಇದೆ. ಬೆಳಗ್ಗೆ ಹೋದರೆ ಬರೋದು ಸಂಜೆ ಆಗುತ್ತೆ, ಮತ್ತು ಬಾರ್ಗೆ ಹೋದರೆ ಬರೋದು 11 ಗಂಟೆ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಚೂರು ಕೂಡ ಸಮಯ ಕೊಡಲ್ಲ. ಹಾಗೆಯೇ ಚಟ ಬಂದಿದೆ ಅಂದರೂ ಕೂಡ ನಾನು ಬೆಳಗ್ಗೆ ಮಾಡ್ತೀನಿ ಅಂತೇಳಿ ಹೇಳಿ ಸುಮ್ಮನೆ ಅವಸರದಲ್ಲಿ ರೆಡಿಯಾಗಿ ಹೋಗ್ತಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತನ್ನ ಜೀವನದಲ್ಲಿ ಎದುರಿಸುತ್ತಿರುವ ಒಂದು ಕಷ್ಟ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವರು ಯಾವ ರೀತಿಯಾದ ಒಂದು ಕ್ವಾಲಿಟಿಫುಲ್ ಇರುವಂಥ ಒಂದು ಗಂಡನ್ನು ಹುಡುಕ್ತಿದ್ದಾರೆ ಅಂದರೆ, ಈ ಥರ ಒಂದು ಮಾಡೋ ಗಂಡು ಸಿಕ್ಕರೆ ಹೋಟೆಲ್ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ತೀರಾ ಸಣ್ಣ ಹುಡುಗರಿಗೆ ತೂತು ಕೊಡಲ್ಲ. ಕನಿಷ್ಠ 20 ವರ್ಷದ ಮೇಲೆ ಹುಡುಗ ಇದ್ರೆ ಮಾತ್ರ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಬರುವಾಗ ಹೋಟೆಲ್ಗೆ ಡೈರೆಕ್ಟ್ ಬರಬೇಕು. ಮನೆಯಲ್ಲಿ ಆದರೆ ಬಹಳ ಒಂದು ಕಷ್ಟ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಗಲು ನಿಮಗೆ ಎಷ್ಟು ಬೇಕು ಅಷ್ಟು ತೂತು ಕೊಡ್ತೀನಿ, ಆದರೆ ರಾತ್ರಿ ಆಲ್ಮೋಸ್ಟ್ ಎಷ್ಟು ಬೇಕೋ ಅಷ್ಟು ತೂತು ಕೊಡ್ತೇನೆ, ಬಟ್ ಹಗಲು ಕೊಡೋಕ್ಕಾಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡು ಮಾತ್ರ ಯಾವುದೇ ಒಂದು ಕಾರಣಕ್ಕೂ ಕೂಡ ಮೋಸ ಮಾಡಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಅದಿಷ್ಟು ಗಂಡಿನ ಬಗ್ಗೆ ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ನ ಬಗ್ಗೆ ನೋಡಿಕ್ ಹೋದ್ರೆ ಮ್ಯಾನುಫ್ಯಾಕ್ಚರ್ ಇಯರ್ ಬಂದುಬಿಟ್ಟು ಜನವರಿ 2024, ಕಿಲೋಮೀಟರ್ ನೋಡಿಕ್ ಹೋದ್ರೆ 3500 ಕಿಲೋಮೀಟರ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕ್ ಹೋದ್ರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್, 7 ಒಂದು ಗೇರ್ ಮತ್ತು ಪೆಡಲ್ ಸಿಸ್ಟ್ ಕೂಡ ಇದೆ. ಪುಣೆ ಪಾಸಿಂಗ್ ಕೂಡ ಇರುತ್ತೆ ಅಂತ ಹೇಳ್ಕೊಂಡಿದ್ರೆ. ನಂಬರ್ ಆಫ್ ಓನರ್ ನೋಡಿಕ್ ಹೋದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಹಾಗೆಯೇ ಕಾರ್ನ ಒಂದು ಇಮೇಜಸ್ ಕೂಡ ಹೀಗೆಲ್ಲ ಇದೆ. ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ, ಮತ್ತು ಸೈಡ್ ಆ್ಯಂಗಲಲ್ಲಿ ಕಾರ್ ನೋಡಲಿಕ್ಕೆ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸೆಲ್ಲರ್ ಕಾಮೆಂಟ್ಸ್ ಏನಪ್ಪ ಅಂದರೆ, ಲೆಟ್ಸ್ ಡ್ರೈವ್ ಆನ್ ಕಾರ್, ಡು ಯು ಫೈಂಡ್ ಯುವರ್ ಸೆಲ್ಲರ್ಸ್ ಕಾಮೆಂಟ್ ಯೂಸ್ಫುಲ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಸೆಲ್ಲರ್ನ ಒಂದು ಕಾಮೆಂಟ್ಸ್ ಕೂಡ ಅದರಲ್ಲಿ ಆಲ್ಮೋಸ್ಟ್ ಬ್ರೀಫ್ ಎಕ್ಸ್ಪ್ಲೇಷನ್ ಕೂಡ ಇತ್ತು. ಸೊ ಅದೆಲ್ಲ ಹೇಗಿದೆ ಅಂತೇಳಿ ನೀವು ಯೂಸ್ಫುಲ್ ಕೂಡ ಹೇಳ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಸೀಟ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.